ಗಣ್ಯರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ಹಾಗೂ ಮಕ್ಕಳ ಕಲಾ ಸಾಹಿತ್ಯ ಪರಿಷತ್ತು ಮೈಸೂರು ಇದರ ಪದಾಧಿಕಾರಿಗಳು ಸದಸ್ಯರುಗಳಿಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಒಂದು ಮಿತ್ರರಿಗೆ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮಕ್ಕಳೆಲ್ಲರ ಪ್ರತಿನಿಧಿಯಾಗಿ ಅಭಯಸಿಂಹ ಮಾಡುವ ನಮಸ್ಕಾರ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಹಾಗೂ ಮಕ್ಕಳ ಕಲಾ ಸಾಹಿತ್ಯ ಪರಿಷತ್ತು ಇವರು ಆಯೋಜಿಸಿದ ಮಕ್ಕಳ ಕಲಾ ಸಾಹಿತ್ಯೋತ್ಸವ 2024ರ ಇಂದಿನ ಕಾರ್ಯಕ್ರಮದಲ್ಲಿ ನನ್ನ ಗುರುಗಳು ಹಾಗೂ ಮಕ್ಕಳ ಕಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ಮೇಡಮ್ ಲತಾ ಅವರ ಅನುಮತಿ ಮೇರೆಗೆ ನಾನು ನಮ್ಮ ನಾಡು ಮತ್ತು ನುಡಿಗೆ ಒಂದೆರಡು ಮಾತುಗಳನ್ನ ಆಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಸರಿಸುಮಾರು 2000 ವರ್ಷ ಇತಿಹಾಸ ಇರೋ ಒಂದು ಸುಂದರ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರೂ ಗೊತ್ತೇ ಅದೇ ನಮ್ಮ ಹೆಮ್ಮೆಯ ಕನ್ನಡ ಭಾಷೆ. ಅಭಿಪ್ರಾಯ ಕನ್ನಡ ಪ್ರಕಾರ ಲಿಖಿತ ದಾಖಲೆಗಳನ್ನು ನೀಡುವ ಮೊದಲೇ ಕನ್ನಡ ಭಾಷೆಯ ಭೌತಿಕ ಸಮುದಾಯಗಳು ಅಸ್ತಿತ್ವದಲ್ಲಿದ್ದವು. ಇದರ ಆಧಾರದ ಮೇಲೆ ಹೇಳೋದಾದರೆ ನಮ್ಮ ಕನ್ನಡಕ್ಕೆ 2500 ವರ್ಷಗಳ ಇತಿಹಾಸ ಇದೆ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಕಾವೇರಿಯಿಂದ ಗೋದಾವರಿಯಿಂದ ನಾಡ ಕನ್ನಡದವರು ಅನ್ನೋ ವಾಕ್ಯನ ಅಮೋಘ ವರ್ಷ ಶ್ರೀ ವಿಜಯ ಅವರ ಪ್ರಾಚೀನ ಕವಿರಾಜ ಮಾರ್ಗ ಆಲೋಚನೆಯಲ್ಲಿ ಉಲ್ಲೇಖಿಸಿದ್ದು ಈ ವಾಕ್ಯ ಕನ್ನಡದ ಭೌಗೋಳಿಕ ವ್ಯಾಪ್ತಿನ ಸ್ಪಷ್ಟವಾಗಿ ತಿಳಿಸುತ್ತದೆ. ಅಂದರೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಅವಧಿಯಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು ಇವತ್ತಿನ ಕಾವೇರಿ ತೀರದಿಂದ ಮಹಾರಾಷ್ಟ್ರದ ನಾಸಿಕ್ ಪ್ರದೇಶದವರೆಗೆ ಗೋದಾವರಿವರೆಗೆ ಇದು ಅನ್ನೋದು ಕವಿರಾಜ ಮಾತೃಕೃತಿಯಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆದರೆ ಮುಸ್ಲಿಂ ದಾಳಿಕೋರ ಮಲ್ಲಿಕಾರ್ಜುನ ದಾಳಿಯಲ್ಲಿ ಹೊಯ್ಸಳ ಸಾಮ್ರಾಜ್ಯ ನಾಶವಾಗಿ ಕನ್ನಡಿಗರ ಸಾಮ್ರಾಜ್ಯ ಎಲ್ಲ ಕೊನೆಯಾಯಿತು. ಬಹುಶಃ ಕನ್ನಡಿಗರು ಏಕತೆಯ ಪಹಾಡಿಯನ್ನು ಮೊಳಗಿಸಿದ್ರೆ ಕನ್ನಡಿಗರ ಸಾಮ್ರಾಜ್ಯಗಳನ್ನು ಉಳಿಸಿಕೊಂಡು ಭಾಷಾ ಪತಾಕೆಯನ್ನು ಎತ್ತರದಲ್ಲಿ ಹಾರಿಸಬಹುದಿತ್ತೇನೋ. ಅದೊಂದು ಕಡೆ ಅಂದರೆ ಇನ್ನೊಂದು ಕಡೆ ಮರಾಠಿ ಜನಗಳ ಪ್ರಾಬಲ್ಯವು ಸಹ ಹೆಚ್ಚಾಗ್ತಾ ಹೋಯಿತು. ಇದರಿಂದಾಗಿ ಭಾರತಕ್ಕೆ ಮೊಘಲರು ಸಹ ಮರಾಠಿಗೆ ಮನ್ನಣೆ ನೀಡ್ತಾ ಇದ್ದರು. ಅದರಿಂದಾಗಿ ಕನ್ನಡ ಭಾಷೆ ಮೂಲೆಗುಂಪಾಯಿತು. ಕಾವೇರಿಯಿಂದ ಗೋದಾವರಿವರೆಗಿದ್ದ ನಾಡದ ಕನ್ನಡದವರು ಅನ್ನೋ ನಾಣ್ಣನಿಗೆ ಸಾಕ್ಷಿ ಅನ್ನೋ ರೀತಿಯಲ್ಲಿ 1900ನೇ ಇಸ್ವಿವರೆಗೂ ಕನ್ನಡನ ಕಾಪಾಡಿಕೊಂಡು ಬಂದಿತ್ತು. ಆದರೆ ಕಾವೇರಿ ಮತ್ತು ಗೋದಾವರಿ ನದಿವರೆಗಿರೋ ಕನ್ನಡದ ಕ್ರಾಂತಿಗಳು ದುರಾದೃಷ್ಟದಿಂದ ಮಹಾರಾಷ್ಟ್ರದ ನಾಸಿಕ್ ಪ್ರದೇಶದ ಗೋದಾವರಿವರೆಗೆ ಮುಂದುವರಿಯುವಲ್ಲಿ ವಿಫಲ ಆಯಿತು. ಬಹುಶಃ ಆಗಾದರೂ ಕನ್ನಡಿಗರು ಏಕತೆಯಿಂದ ಪಹಾಡಿಯನ್ನು ಮೊಳಗಿಸಿದ್ರೆ ಕನ್ನಡ ಮಾತಾಡೋ ಭಾಷೆಗಳು ಮರಾಠಿ ಜನಗಳಿಗೆ ಸಿಗ್ತಾ ಇರಲಿಲ್ಲ. ಜೊತೆಗೆ ಕನ್ನಡ ಮಾತಾಡೋ ಪ್ರಾಂತ್ಯಗಳು ಉಳಿತಿತ್ತು. ಇದರಿಂದ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಎರಡು ದೃಶ್ಯದಲ್ಲಿ ಏಕತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಕಾಲಕಾಲಕ್ಕೆ ಅನೇಕ ಕವಿಗಳು, ವಿದ್ವಾಂಸರು ಕನ್ನಡನ ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಇದರಿಂದಾಗಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಕನ್ನಡಿಗರಲ್ಲಿ ಏಕತೆ ಇಲ್ಲ. ಇದ್ದಿದ್ರೆ ಬಹುಶಃ ಮೂರನೆಯವರು ಕನ್ನಡಿಗರನ್ನ ಆಳೋಕ್ಕಾಗ್ತಿರ್ಲಿಲ್ಲ ಅನ್ನೋದನ್ನ ಅಂದೇ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಪದ್ಯನ ಬರೆದಿದ್ದಾರೆ. ಬಾರಿಸು ಕನ್ನಡ ಡಿಂಡಿಮವ. ಈ ರೀತಿಯ ಒಂದು ಕ್ಷಣನ ಸ್ಮರಿಸಿ ಅದಾದ ಮೇಲೆ ಇದರ ಭಾವಾರ್ಥಗಳನ್ನು ತಿಳಿಸಿ ನಂತರ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತರ್ತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹಾರಿಸು. ಕನ್ನಡಿಗರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನು ತಿಳಿದ ರಾಷ್ಟ್ರಕವಿ ಕುವೆಂಪು ಅವರಿಗೆ ಕರ್ನಾಟಕದ ಏಕೀಕರಣದ ಸಮಯದಲ್ಲೂ ಸಹ ಒಡಕು ಧ್ವನಿಗಳು ಅನುಭವಕ್ಕೆ ಬಂದಿತ್ತು. ಆದರೆ ಕನ್ನಡ ಭಾಷೆಗಾಗಿ ಹೋರಾಟ ಮಾಡದೆ ಸತ್ತಂತೆ ಇರೋ ಜನರಿಗೆ ವೀಣೆ ತೆರೆಸಕ್ಕಾಗಲ್ಲ, ಡಿಂಡಿಮನೇ ಬೇಕು. ಮತ್ತೆ ಮೂರನೇವರು ಯಾರಾದರೂ ಒಡೆದು ಆಡೋ ತಂತ್ರದಿಂದ ಕನ್ನಡಿಗರಿಗೆ ಒಬ್ಬರಿಂದ ಒಬ್ಬರು ಕಿತ್ತಾಡೋದು ನಿಲ್ಲಿಸಿ ಏಕತೆ ಅನ್ನೋ ಮಂತ್ರನ ಪಠಿಸೋ ಹಾಗಾಗಿ ಹೊಟ್ಟೆ ಕಿಚ್ಚು ಪಡೆದ ಎಲ್ಲರೂ ಸಹಬಾಳ್ವೆಯಿಂದ ಬಾಳಿ ಅನ್ನೋದೇ ಈ ಪದ್ಯದ ಸಾರಾಂಶ.
ಇನ್ಮುಂದೆ ಆದರೂ ರಾಷ್ಟ್ರಕವಿ ಕುವೆಂಪು ಅವರು ಬರ್ತಿರೋ ಮಧ್ಯಾಹ್ನ ಪ್ರತಿದಿನ ಪ್ರಾರ್ಥನೆಯನ್ನಾಗಿ ಏಕತೆಯನ್ನು ಸಾರೋಣ, ಕನ್ನಡನ ಉಳಿಸೋಣ.